ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಮೋಸ ಮಾಡ್ತಾಯಿದ್ದೀನಿ. ಏನು ಬೇಕಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೈದಾ, ಎಣ್ಣೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಬೇಯಿಸಿ ಇಟ್ಕೋಬೇಕು, ಉಪ್ಪು, ಗರಂ ಮಸಾಲ, ಚಿಕನ್ ಪೌಡ್ರ್, ಖಾರದ ಪುಡಿ. ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡಿ. ಎಣ್ಣೆ ಸ್ವಲ್ಪ ಹಾಕೋಬೇಕು. ಮೈದಾ ಹಿಟ್ಟಿಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಇರಬೇಕು ನೋಡಿ. ಮಾಡಿ ನೀಟಾಗಿ ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಇಟ್ಬಿಟ್ಟು ಇವಾಗ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಮತ್ತು ಈರುಳ್ಳಿ ಹಾಕಬೇಕು. ಪಲ್ಯ ಮಾಡೋದಕ್ಕೆ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಕಲರ್ ಚೇಂಜ್ ಆಗೋವರೆಗೂ. ಉಪ್ಪು ಸ್ವಲ್ಪ ಹಾಕಿ ಚೂರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು. ಇದೇ ಥರ ಮಾಡ್ತಾ ಇರಬೇಕು. ಆ ಥರ ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡಿದಾದಮೇಲೆ ತರಕಾರಿ ಹಾಕ್ಕೋಬೇಕು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದು, ಉಪ್ಪು ಸ್ವಲ್ಪ ಹಾಕಿ ಬೇಯಿಸಿಟ್ಕೊಂಡಿದ್ದೆ. 1 ವಿಸಿಲು ಕುಕ್ಕರಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆ ಎಲ್ಲ ಸ್ವಲ್ಪ ಇದಾಗಬೇಕು ಚೆನ್ನಾಗಿ ನೀಟಾಗಿ. ಆಮೇಲೆ ಗರಂ ಮಸಾಲ ಹಾಕ್ಕೋಬೇಕು. ಚಿಕನ್ ಪೌಡರ್ ಹಾಕ್ಕೋಬೇಕು. ಚಿಕನ್ ಪೌಡರ್, ಗರಂ ಮಸಾಲ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಉಪ್ಪು ಸ್ವಲ್ಪ ಹಾಕ್ಕೊಂಡು, ಚೂರು ಮೊದಲು ಹಾಕಿರ್ತೀರಲ್ವ ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಚೆನ್ನಾಗೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅದ್ರಾಗೆಲ್ಲ ಹಿಡಿಬೇಕು ನೀಟಾಗಿ. ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೀಟಾಗಿ. ಈ ಥರ ಮಾಡಿಕೊಂಡು ಮತ್ತು ಮೈದಾ ಕಲಸಿಟ್ಟಿದ್ರಲ್ವ ಅದು ನೋಡಿ ಈ ಥರ ಆಗಿರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ತಗೊಂಡು ಈ ಥರ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಮತ್ತು ನೀಟಾಗಿ ಇದು ಮಾಡ್ಕೋಬೇಕು, ತಿಳ್ಕೊಬೇಕು. ತೆಳ್ಳಕ್ಕೆ ನೋಡಿ ಈ ಥರ ಚೆನ್ನಾಗಿ ರೌಂಡಕ್ಕೆ ಬರೋ ಹಾಗೆ ತೆಳ್ಳಗೆ ಚೆನ್ನಾಗಿ ತೀಡ್ಕೋಬೇಕು. ಆಗಲೇ ಚೆನ್ನಾಗಿ ಬರೋದು ಸಮೋಸ. ತೆಳ್ಳಕ್ಕಿರಬೇಕು, ಮಂದಕ್ಕಿರಬಾರ್ದು. ಮಂದಕ್ಕಿದ್ರೆ ಅದು ಬೇಯಲ್ಲ, ಒಳಗಡೆ ನೀಟಾಗಿರಲ್ಲ, ತಿನ್ನೋಕ್ಕಾಗಲ್ಲ. ತೆಳ್ಳಗೆ ತೀಡ್ಕೊಳ್ಳಿ. ಈ ಥರ ನೀಟಾಗಿ ಚೆನ್ನಾಗಿರುತ್ತೆ. ನೀವು ಮಾಡಿ ತಿನ್ನಿ, ಹೇಗಿದೆ ಅಂತ ನಮಗೂ ಹೇಳಿ. ನಮ್ಮ ಜೀವನ ಯಾವಾಗಲೂ ಕೇಳ್ತಾ ಇರ್ತಾನೆ. ನೋಡಿ ಈ ಥರ ರೌಂಡಕ್ಕೆ ತೀಡ್ಬಿಟ್ಟು ತೆಳ್ಳಗೆ ಸುಮ್ಮನೆ ಸ್ವಲ್ಪ ಹೊತ್ತು ಎಣ್ಣೆ ಏನು ಹಾಕ್ತೀರಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬೇಯಿಸ್ಬಾರ್ದು, ಸುಮ್ಮನೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ಥರ ಲೈಟಾಗಿ ಬೇಯಿಸ್ದಿರ ಹಂಗೆ ಮಾಡ್ಕೋಬೇಕು. ಬೇಯಿಸಿದ್ರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ನೋಡ್ಕೊಳ್ಳಿ. ಮತ್ತು ಆ ಥರ ಎಲ್ಲ ಮಾಡಿದಾದ್ಮೇಲೆ
ಆ ಥರ 5-6 ಮಾಡಿಕೊಂಡೆ. ನೋಡಿ ಈ ಥರ ಇರುತ್ತೆ ಎಲ್ಲ. ಆಮೇಲೆ ನೋಡಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಈ ಥರ ನೀಟಾಗಿ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕು ನೀಟಾಗಿ. ನೋಡಿ ಈ ಥರ ಕಟ್ ಮಾಡಿಕೊಂಡು ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಬೆಂದಿರಲ್ಲ, ಅದೆಲ್ಲ ಶೇಪ್ ಬರಬೇಕಲ್ವ ಸಮೋಸ, ಅದಕ್ಕೆ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ನೀಟಾಗಿ. ಈ ಥರ ಕಟ್ ಮಾಡಿಕೊಂಡು ಮತ್ತು ಅದನ್ನು 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿ. ನೀವು ಮಾಡ್ತೀರಲ್ವ? ನಮ್ಮ ಜೀವನ ಕಾಮಿಡಿ ಮಾಡ್ತಾಯಿದ್ದ ಪಕ್ಕದಲ್ಲೇ, ಏನಮ್ಮ ಹಿಂಗೆ ನೋಡಿ ಈ ಥರ ಇರಬೇಕು. ಮತ್ತು ಮೈದಾ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ತೆಳ್ಳಗೆ. ನೋಡಿ ಈ ಥರ ಗಟ್ಟಿ ಇರಬಾರ್ದು, ತೆಳ್ಳಕ್ಕಿರಬೇಕು. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಕಲಸಿ ತೆಳ್ಳಕ್ಕೆ ಕಲಿಸ್ಬಿಟ್ಟು ಈ ಥರ ಕಲಸಿ ನೀಟಾಗಿ ಗಂಟಿರಬಾರ್ದು, ಸ್ಮೂತಾಗಿರಬೇಕು. ಗಂಟಿದ್ರೆ ಅದು ಹಿಡ್ಕೊಳ್ಳಲ್ಲ, ಚೆನ್ನಾಗಿರಲ್ಲ. ನೋಡಿ ಈ ಥರ ಕಟ್ ಮಾಡಿರೋದು ತಗೊಂಡು ಶೇಪ್ ಬರೋ ಥರ ಮಡಚಬೇಕು. ಮಡಚಿಬಿಟ್ಟು ಅದ್ರಾಗೆ ಆವಾಗಲೇ ಕಲಸಿದ್ರಲ್ವ ಮೈದಾ, ಅದು ಸ್ವಲ್ಪ ಅಂಟಿಸ್ಕೊಂಡು ನೋಡಿ ಆ ಥರ ಬಿಟ್ಟೋಗ್ದಿರ ಇರೋ ಥರ ಅಂಟಿಸ್ಕೊಂಡು ನೋಡಿ ಈ ಥರ ಹಾಕ್ಕೊಂಡು ಸಮೋಸ ಮಾಡಿರೋದು ಪಲ್ಯ ಆ ಥರ ಮಡಚಿ ಆ ಥರ ಹಾಕ್ಕೊಂಡು ಎಲ್ಲ ನೀಟಾಗಿ ಮಡಚಿ ಇಡಬೇಕು. ನೋಡಿ ಏನು ಚೆನ್ನಾಗಿ ಬಂದಿದೆ. ಈ ಥರ ಎಲ್ಲ ಮಾಡಿ ಇಟ್ಕೋಬೇಕು. ಎಲ್ಲ ಮಾಡಿಟ್ಟಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ ನೀವು ತಿನ್ನೀರಂತೆ ಎಲ್ಲರೂ. ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಆಮೇಲೆ ಒಂದೊಂದೇ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು. ಬೇಯಿಸಿಕೊಂಡು ನೋಡಿ ಆ ಥರ ಒಂದಕ್ಕೊಂದು ಅಂಟದೇ ಇರೋ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮಾಡಿದಾದ್ಮೇಲೆ ನೋಡಿ ಕಲರು ಈ ಥರ ಚೇಂಜ್ ಆಗಬೇಕು. ಈ ಥರ ಮಾಡಿಕೊಂಡು ನೋಡಿ ಈ ಥರ ಆ ಥರನೇ ಇದು ಮಾಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಬೇಯಲ್ಲ ಒಳಗಡೆ ಎಲ್ಲ. ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ ಏನು ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು, ಬಾಯ್.